ನಮಸ್ಕಾರ ಎಲ್ರಿಗೂ. ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಯುಗಾದಿ ಹಬ್ಬ ಅಂದ ತಕ್ಷಣ ನಮ್ಮ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಎಲ್ಲ ರಾಶಿಗಳಲ್ಲಿ ಏನೇನು ನಡೀತಾ ಇದೆ, ಯಾವ್ಯಾವ ರಾಶಿಯವರ ಫಲಾನುಫಲ ಹೇಗಿದೆ ಅಂತ ತಿಳ್ಕೊಳ್ಬೇಕಲ್ವಾ. ಸೊ ಈಗ ನಾವು ಕುಂಭ ರಾಶಿಗೆ ಬಂದಿದ್ದೀವಿ. ಕುಂಭ ರಾಶಿಯವರಿಗೆ ಈ ಯುಗಾದಿ ಭವಿಷ್ಯ ಹೇಗಿದೆ, ಎಷ್ಟು ಒಳ್ಳೆಯದಿದೆ, ಎಷ್ಟು ಕೆಡುಕಿದೆ, ಅಥವಾ ಯಾವ ರೀತಿಯ ಪರಿಹಾರವನ್ನು ನಾವು ಕಂಡ್ಕೋಬಹುದು, ಎಲ್ಲದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನಿವತ್ತು ಚತುರ್ಮುಖ ಬ್ರಹ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ವಿಜಯಾನಂದ ಜೋಯಿಸ್ರನ್ನ ಕಾಣ್ತಾ ಇದ್ದೀನಿ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಕುಂಭರಾಶಿಯ ಒಂದು ಆಗು ಹೋಗುಗಳು ಹೇಗಿದೆ, ಗ್ರಹಗತಿಗಳು ಹೇಗಿದೆ, ಈ ರಾಶಿಯ ಮೇಲೆ ಗ್ರಹಗಳ ಪರಿಣಾಮ ಹೇಗಿದೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಗುರುಗಳೇ, ಕುಂಭ ರಾಶಿಯಲ್ಲಿ ಏನೇನೆಲ್ಲ ಇದೆ ಈ ಯುಗಾದಿ ಭವಿಷ್ಯ? ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಕುಂಭರಾಶಿ. ಕುಂಭರಾಶಿ ಅಧಿಪತಿ ಶನಿಯಾಗಿದ್ದಾನೆ. ಯುಗಾದಿ ನಂತರದ ದಿನಗಳು ಸಾಧಾರಣವಾಗಿದ್ದು, ಮೇ 13ನೇ ತಾರೀಕಿನಿಂದ ರಾಹು ಕುಂಭರಾಶಿಯನ್ನು ಪ್ರವೇಶ, ರಾಹುವಿನ ದೃಷ್ಟಿ ಕುಂಭರಾಶಿ ಮೇಲೆ ಬೀಳುವುದರಿಂದ ಸ್ವಲ್ಪ ಅನಾರೋಗ್ಯಗಳಿವೆ. ಅದನ್ನು ಸರಿಪಡಿಸ್ಕೊಳ್ಳಿ. ಸ್ವಲ್ಪ ಆಹಾರದಲ್ಲಿ ನಿಯಂತ್ರಣಗಳು ಬೇಕು. ಕುಂಭರಾಶಿಗೆ ಗುರುಬಲ ಬರ್ತಾ ಇದೆ. ಉತ್ತಮವಾದಂಥ ಗುರುಗಳು ಅನುಗ್ರಹ ಮಾಡ್ತಾ ಇದ್ದಾರೆ. ಶಾಶ್ವತವಾದ ಕೀರ್ತಿಯನ್ನು ತಂದು ಕೊಡುತ್ತೆ. ಕುಂಭರಾಶಿಯಿಂದ ಪಂಚಮ ಸ್ಥಾನದಲ್ಲಿ ಗುರು, ಇದನ್ನು ಅತ್ಯಂತ ರಾಜಯೋಗ ಅಂತ ಹೇಳಿ ಕರಿತೀವಿ. ಆದರೆ ಸಾಡೆ ಸಾತಿ ನಡೀತಾ ಇದೆ. ಸಾಡೆ ಸಾತಿಯ ಕೊನೆ ಹಂತದಲ್ಲಿದ್ದೀರಿ. ಈ ಸ್ವಲ್ಪ ದಿನಗಳ ಕಾಲದವರೆಗೂ ಕೂಡ ಶನಿ ಪ್ರಭಾವ ಇರೋದರಿಂದಾಗಿ ಪೂರ್ಣವಾದ ಫಲವನ್ನು ಪಡೀಲಿಕ್ಕೆ ಶನಿ ಬಿಡಲ್ಲ. ತಾನು ಅಪೇಕ್ಷೆ ಪಡದೇ ಇದ್ದರೂ ಅನೇಕ ಯೋಗಗಳು ಬರುತ್ತೆ, ಅನೇಕ ಸಂದರ್ಭಗಳು ಎದುರಾಗುತ್ತೆ. ಆದರೆ ಇನ್ನೂ ಉತ್ತಮ ಫಲ ಸಿಗ್ತಿತ್ತೇನೋ, ಆದರೆ ಶನಿಯಲ್ಲಿ ಅರ್ಧ ಫಲವನ್ನು ಮಾತ್ರ ಕೊಟ್ಟಿರ್ತಾನೆ. ಹಾಗಾಗಿ ಇನ್ನೂ ನಿಮಗೆ ಶನಿಯು ಮಾರಕನಲ್ಲ. ಇಷ್ಟು ದಿನ ಮಾರಕನಾಗಿದ್ದ, ಇನ್ನು ಮಾರಕನಲ್ಲ. 2021ರಿಂದ ಅವನು ಮಾರಕನು. ಮಾರ್ಚ್ 29 ಈ ವರ್ಷದಿಂದಾಗಿ ಶನಿಯು ಮೀನರಾಶಿಗೆ ಹೋಗೋದರಿಂದ ಪಂಚಮಕ್ಕೆ ಗುರು ಪ್ರವೇಶ ಮಾಡ್ತಾ ಇದ್ದಾರೆ. 2025 ಮೇ 14ನೇ ತಾರೀಕು ನಂತರವಾಗಿ ಒಳ್ಳೆಯ ಗುರುಬಲವನ್ನು ಅನುಭವಿಸ್ತೀರಿ. ಗುರು ತೀರ್ಥಯಾತ್ರಾಧಿಪತಿ. ಒಳ್ಳೊಳ್ಳೆ ತೀರ್ಥಯಾತ್ರೆಗಳನ್ನು ಮಾಡ್ತೀರಿ, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರ್ತೀರಿ, ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡ್ತೀರಿ. ಅನೇಕವಾದಂತಹ ಸಂಪತ್ತು. ಎಲ್ಲರಿಗೂ ಒಂದೊಂದು ರೀತಿ ಆಸೆ ಇರುತ್ತೆ. ಬಂಗಾರ ತಗೋಬೇಕೋ ಅಥವಾ ನಾನು ಹೂಡಿಕೆ ಮಾಡಬೇಕೋ, ಈ ರೀತಿ ಈ ವರ್ಷ ಅವೆಲ್ಲ ಒಲಿದು ಬರುತ್ತೆ ನಿಮ್ಮ ಹತ್ರ. ಯಾಕಂದರೆ ಪಂಚಮದಲ್ಲಿ ಗುರು ಸ್ವರ್ಣಕಾರಕ. ಪಂಚಮದಲ್ಲಿ ಗುರು ಸ್ವರ್ಣಕಾರಕ. ಸ್ವರ್ಣಗಳನ್ನು ತಂದುಕೊಡ್ತಾರೆ, ಕನಕಾದಿಗಳನ್ನು ತಂದುಕೊಡ್ತಾರೆ. ಏನಾದರೂ ಕಲಹಗಳಿದ್ದರೆ ಕಲಹಗಳು ದೂರವಾಗುತ್ತೆ. ಪಿತ್ರಾರ್ಜಿತ ಕಲಹಗಳಿದ್ದರೆ ಅದೂ ಕೂಡ ಪರಿಹಾರವಾಗುತ್ತೆ. ಯಾವುದೋ ಪಿತ್ರಾರ್ಜಿತವಾದಂಥದ್ದು ಇಷ್ಟು ವರ್ಷ ಏನೇ ಪ್ರಯತ್ನ ಪಟ್ಟರೂ ಸಿಗ್ತಿರಲಿಲ್ಲ. ಶನಿ ದ್ವಿತೀಯದಲ್ಲಿ, ಗುರು ಪಂಚಮದಲ್ಲಿದ್ದಾಗ ಅದು ಬರುತ್ತೆ. ಅದನ್ನು ಬಯಸದೇ ಬಂದ ಭಾಗ್ಯ. ನಾವು ಬಿಟ್ಬಿಟ್ಟಿರ್ತೀವಿ ಅದು ಬರಲ್ಲ ಅಂತ, ವಾಪಸ್ ನಿಮ್ಮನ್ನು ಹುಡ್ಕೊಂಡು ಬರುತ್ತದು. ಹಾಗಾಗಿ ಇದನ್ನೇ ಗುರುಬಲ ಅಂತ ಕರಿತೀವಿ. ಕುಂಭರಾಶಿಯವರು ಒಳ್ಳೆಯ ಗುರುಬಲವನ್ನು ಈ ವರ್ಷ ಪಡೆಯಲಿದ್ದೀರಿ. ಹಾಗಾಗಿ ಹೆಚ್ಚು ಹೆಚ್ಚು ಲಕ್ಷ್ಮೀ ನರಸಿಂಹನನ್ನು ಆರಾಧನೆ ಮಾಡ್ತಾ ಬನ್ನಿ. ಮನೆ ದೇವರು ಲಕ್ಷ್ಮೀ ನರಸಿಂಹನೇ ಆಗಿದ್ದರೆ ಲಕ್ಷ್ಮೀ ನರಸಿಂಹನಿಗೆ ಪ್ರೀತಿಯಾದಂತಹ ಅಭಿಷೇಕಾದಿಗಳನ್ನು, ಪೂಜೆಗಳನ್ನು ಮಾಡಿಸ್ತಾ ಬನ್ನಿ. ಲಕ್ಷ್ಮೀ ನರಸಿಂಹದೇವರ ಪಾದಕ್ಕೆ ಮುಟ್ಟಿಸಿದ ದಾರವನ್ನು ಕೈ ಕಟ್ಕೊಳ್ಳಿ. ಲಕ್ಷ್ಮೀ ನರಸಿಂಹದೇವರಿಗೆ ಚಿತ್ತಾ ನಕ್ಷತ್ರದ ದಿನ ಒಂದು ದಾರವನ್ನು ಅವನ ಪಾದದ ಹತ್ರ ಇಟ್ಟು, ಹಸ್ತ, ಚಿತ್ತ, ಸ್ವಾತಿ ಈ 3 ನಕ್ಷತ್ರದಲ್ಲಿ ಯಾವುದಾದ್ರು ಒಂದು ದಿನ, ಹಸ್ತ, ಚಿತ್ತ, ಸ್ವಾತಿ ಈ 3 ನಕ್ಷತ್ರದಲ್ಲಿ ಒಂದು ದಿನ ಕಪ್ಪು ಬಣ್ಣದ ದಾರವನ್ನು ಲಕ್ಷ್ಮೀ ನರಸಿಂಹನ ಪಾದದ ಮೇಲೆ ಇಡಿಸಿ, ಅದಕ್ಕೆ ಮಂಗಳಾರತಿ ಮಾಡಿ ಪೂಜೆ ಮಾಡಿ ಅದನ್ನು ಆಶೀರ್ವಾದ ಸಮೇತ ಇಸ್ಕೋಬೇಕು ಅರ್ಚಕರಿಂದ. ಅದನ್ನು ಕುಂಭರಾಶಿಯವರು ಈಗ ಮುಂದೆ ನರಸಿಂಹ ಜಯಂತಿ ಅಂತ ಬರುತ್ತೆ. ಆ ನರಸಿಂಹ ಜಯಂತಿ ದಿನ ವೈಶಾಖ ಮಾಸದಲ್ಲಿ ಮಾಡಿದ್ದೆ ಆದರೆ ಅವರು ಅತ್ಯುನ್ನತವಂತ ಫಲವನ್ನು
ಸುಖವನ್ನು ಅನುಭವಿಸ್ತೀರಿ. ಇದು ಶತಸಿದ್ಧ. ಲಕ್ಷ್ಮೀ ನರಸಿಂಹನ ಕೃಪೆ ಬೇಕು ನಿಮಗೆ. ಲಕ್ಷ್ಮೀ ನರಸಿಂಹನ ಕರಾವಲಂಬ ಸ್ತೋತ್ರವನ್ನು ಕಲಿರಿ. ಈ ವರ್ಷ ಸಾಧನೆ ಏನು ಮಾಡೋದು ಅಂದರೆ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರವನ್ನು ಕಲಿಯೋದು. ಬುಕ್ ನೋಡ್ಕೊಳ್ಳದೆ ನಾನು ಹೇಳುವಷ್ಟು ನಾಲ್ಗೆ ಮೇಲೆ ನನಗೆ ಆ ಮಂತ್ರ ಬಂದರೆ, ಆ ಸ್ತೋತ್ರ ಬಂದರೆ ನಿಮಗೆ ದೈವದ ಅನುಗ್ರಹ ಆಗಿದೆ ಅಂತ. ಆ ರೀತಿ ಸಮಯ ಬಂದಾಗೆಲ್ಲ ಅದನ್ನು ಕಲಿರಿ. ಕುಂಭರಾಶಿಯವರು ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಅತ್ಯಂತ ಶುಭ ಫಲವನ್ನು ಕಾಣ್ತೀರಿ. ಆಗಾಗ ಲಕ್ಷ್ಮೀ ನರಸಿಂಹದೇವರಿಗೆ ಪೂಜೆಯನ್ನು, ನೈವೇದ್ಯವನ್ನು ಮತ್ತು ಸೇವೆಯನ್ನು ಸಲ್ಲಿಸ್ತಾ ಇದೆ. ಕುಂಭರಾಶಿಯವರು ಮನೆಯಲ್ಲಿ ಲಕ್ಷ್ಮೀ ನರಸಿಂಹನ ವಿಗ್ರಹ ಇದ್ದರೆ ಕುಂಭದಲ್ಲಿ ಶುದ್ಧವಾದ ಜಲವನ್ನು ತಂದು ಆ ಜಲಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಬೆರೆಸಿ ತುಳಸಿಯನ್ನು ಅದರೊಳಗೆ ಹಾಕಿ ಆ ಕುಂಭದ ನೀರು, ಕುಂಭ ಅಂದರೆ ಒಂದು ಬಿಂದಿಗೆ ಅಥವಾ ಒಂದು ಸಣ್ಣ ತಾಮ್ರದ ಚೊಂಬು, ಅದರಲ್ಲಿ ಲಕ್ಷ್ಮೀ ನರಸಿಂಹನಿಗೆ ಅಭಿಷೇಕ ಮಾಡ್ತಾ ಬನ್ನಿ. ಇದು ನಿಮಗೆ ಅತ್ಯುನ್ನತವಾದಂತಹ ಸ್ಥಿರವಾದಂತಹ ಎಲ್ಲ ಸುಖಗಳನ್ನು ತಂದುಕೊಡುತ್ತೆ. ಕುಂಭರಾಶಿಯವರು ವಿಶ್ವಾವಸುನಾಮ ಸಂವತ್ಸರದಲ್ಲಿ ಇಷ್ಟು ವರ್ಷ ಪಡೆದೇ ಇರುವಂತಹ ಎಷ್ಟೋ ಅನುಕೂಲಗಳನ್ನು ಪಡಿತೀರಿ. ಲಕ್ಷ್ಮೀ ನರಸಿಂಹನ ಅನುಗ್ರಹ ನಿಮಗಾಗಲಿ, ಶುಭವಾಗಲಿ. ಕುಂಭರಾಶಿಯವ್ರಿಗೆ ಗುರುಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಎಲ್ಲ ರೀತಿಯ ಒಂದು ಶುಭ ಫಲ ನಿಮ್ಮ ರಾಶಿಯವರಿಗೆ ಸಿಕ್ಕತ್ತೆ ಅಂತ. ಆದರೆ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು. ತುಂಬ ಚೆನ್ನಾಗಿ ಅಂದರೆ ಲಕ್ಷ್ಮೀ ನರಸಿಂಹನ ಒಂದು ಆರಾಧನೆಯನ್ನು ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ ಗುರುಗಳು. ಒಂದಷ್ಟು ಕಷ್ಟಗಳ ಜೊತೆ ಬೆಲ್ಲನೇ ಜಾಸ್ತಿ ಇದೆ ನಿಮಗೆ ಈ ವರ್ಷ. ಸೊ ನಿಮ್ಗೆಲ್ರಿಗೂ ಖುಷಿಯಾಗಿರುತ್ತೆ ಅಂತ ಭಾವಿಸ್ತೀನಿ. ನಿಮಗೆ ಖುಷಿಯಾಗಿದ್ದರೆ ಏನು ಮಾಡಬೇಕು, ಈ ವಿಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು. ಗುರುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಿಮ್ಮ ಈ ಒಂದು ರಾಶಿಯ ಫಲಾನುಫಲ ತಿಳ್ಕೊಂಡು ನೀವು ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಧನ್ಯವಾದ.